ಸೇಫ್ಟಿ ಹ್ಯಾಬಿಟ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟು ಮಾಡೋದ್ರಿಂದ ಯು ಕ್ಯಾನ್ ಅವಾಯ್ಡ್ 90% ಆಫ್ ದ ಸ್ನೇಕ್ ಬೈಟ್ಸ್. ಸಾಕಷ್ಟು ಹಾವು ಕಡಿತಗಳಾಗುವಂಥದ್ದು ಕತ್ತಲಲ್ಲಿ. ಸೊ ಕತ್ತಲಲ್ಲಿ ಯಾವಾಗ ಬೆಳಕಿಲ್ದಿರ ನಡೀತಾರೆ ಆವಾಗ, ಅಂದರೆ ಆ ಹಾವು ರಾತ್ರಿ ಹೊತ್ತು ಮಾತ್ರ ಹೊರಗೆ ಬರುವಂಥ ಜೀವಿ. ಈ ಪರ್ಟಿಕ್ಯುಲರ್ ಹಾವಿಗೆ ಶಾರ್ಟ್ ಫ್ಯಾಂಗ್ಸ್ ಅಂತ ಕರಿತೀವಿ. ಅದರ ಹಲ್ಲುಗಳು, ವಿಷಯುಕ್ತ ಹಲ್ಲುಗಳೇನಿದ್ದಾವೆ ತುಂಬ ಸಣ್ಣದಿರುತ್ತೆ. ಅದು ಕಚ್ಚಿದಾಗ ಸೊಳ್ಳೆ ಕಚ್ಚೋದಕ್ಕಿಂತ ಒಂಚೂರು ಆಚೆ ಈಚೆ ನೋವಾಗ್ಬೋದೇ ಹೊರತು ರಾತ್ರಿ ನಿದ್ದೆಯಲ್ಲಿ ಗೊತ್ತಾಗೋದಿಲ್ಲ. ನಮಸ್ಕಾರ, ಬೆಳಕಿನ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಅಯ್ಯೋ ಹಾವ ಹಾಗಂತ ಹೌ ಹಾರಬೇಡಿ ಅನ್ನೋ ಈ ಸೀರೀಸ್ನ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಜೊತೆ ರಾಹುಲ್ ಆರಾಧ್ಯ ಅವರಿದ್ದಾರೆ. ನಮಸ್ಕಾರ. ಹಲೋ, ನಮಸ್ಕಾರ. ಸೊ ಕಳೆದ ಸಂಚಿಕೆಯಲ್ಲಿ ಹಾವು ಕಡಿತ ಆದರೆ ಏನು ಮಾಡಬೇಕು, ತಕ್ಷಣದಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಅದರ ಹಿಂದಿನ ಸಂಚಿಕೆಯಲ್ಲಿ ಹಾವು ಕಡಿತ ಆದರೆ ಏನು ಮಾಡಬಾರ್ದು ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಇದೆಲ್ಲ ಆಯಿತು, ಆದರೆ ಹಾವು ಕಡಿತ ಆಗದೇ ಇರೋ ಥರ ಏನು ಮಾಡಬೇಕು ಅನ್ನೋದು ಇನ್ನೊಂದು ಮುಖ್ಯವಾದ ಪ್ರಶ್ನೆ. ಸೊ ಲೆಟ್ಸ್ ಟಾಕ್ ಅಬೌಟ್ ಇಟ್. ಸೊ ಪ್ಲೀಸ್. ಸೊ ಮೊದಲಿಗೆ ಈ ಸಂಚಿಕೆ ಶುರುವಾಗಲಿಕ್ಕೆ ಮುಂಚೆ ಒಂದು ಹಳೆ ಗಾದೆ ಇದೆಲ್ಲ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ನಾವು ಹಾವು ಕಚ್ಚಿಸ್ಕೊಂಡ ಮೇಲೆ ಅದಕ್ಕೆ ಮಾಡಬೇಕಾದಂಥ ಪ್ರಥಮ ಚಿಕಿತ್ಸೆಗಳ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ನಾವು ಯಾವುದೇ ಕಾರಣಕ್ಕೂ ಹಾವುಗಳಿಂದ ಕಚ್ಚಿಸ್ಕೋಬಾರ್ದು ಅಂದರೆ ಏನು ಮಾಡಬೇಕು ಅನ್ನೋದು ಭಾಳ ಮುಖ್ಯವಾಗಿರುತ್ತೆ ಇಲ್ಲಿ. ಸೊ ಹೇಗೆ ನಮ್ಮಲ್ಲಿ ಗುಡ್ ಹ್ಯಾಬಿಟ್ಸ್, ಬ್ಯಾಡ್ ಹ್ಯಾಬಿಟ್ಸ್ ಅಂತ ಶಾಲೆಯಲ್ಲಿ ಚಿಕ್ಕವರಿಂದ ಹೇಳ್ಕೊಟ್ಟಿರ್ತಾರೆ, ಅದೇ ರೀತಿ ಸೇಫ್ಟಿ ಹ್ಯಾಬಿಟ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದರಲ್ಲಿ 5ರಿಂದ 6 ಥರ ಬೇರೆ ಬೇರೆ ಸೇಫ್ಟಿ ಹ್ಯಾಬಿಟ್ ಬರುತ್ತೆ. ಮೊದಲನೇದೇನಪ್ಪ ಸೇಫ್ಟಿ ಹ್ಯಾಬಿಟ್ ಅಂತ ಹೇಳಿದ್ರೆ, ಯಾವಾಗಲೂ ಎಚ್ಚರದಿಂದಿರಿ ಅಂತ ಹೇಳ್ತಾರೆ. ಎಲ್ಲಿ ಎಚ್ಚರದಿಂದಿರಬೇಕು? ಸೊ ಹಾವುಗಳು ಓಡಾಡುವಂಥ ಪ್ರದೇಶಗಳಲ್ಲಿ. ಸೊ ಹಾವುಗಳಿಗೆ ತಮಗೆ ಗೊತ್ತಿರೋ ಹಾಗೆ ಹೊರಗಿವಿಗಳಿಲ್ಲ. ಸೊ ಹಾವುಗಳಿಗೆ ಈಗ ಪುಂಗಿ ನಾದ ಕೇಳೋದಿಲ್ಲ, ನೀವು ಜೋರಾಗಿ ಮಾತಾಡಿದ್ರೂ ಕೇಳೋದಿಲ್ಲ, ಅದೆಲ್ಲ ಇಲ್ಲ. ಸೊ ಹಾವುಗಳಿಗೆ ವೈಬ್ರೇಷನ್ ತುಂಬ ಚೆನ್ನಾಗಿ ಗೊತ್ತಾಗುವಂಥದ್ದು. ಅಂದರೆ ನೀವು ನಡೀತಾ ಇದ್ದರೆ ಕಾಲಲ್ಲಿ ಟ್ಯಾಪ್ ಮಾಡಿದ್ರೆ ಗೊತ್ತಾಗುವಂಥದ್ದು. ಈಗ ನೀವೆಲ್ಲ ತೋಟದಲ್ಲೋ ಅಥವಾ ಎಲ್ಲೋ ಒಂದು ಕಡೆ ಹೊರಗೆ ಹೋಗಿರ್ತೀರ, ನೋಡಿ ಓಡಾಡಬೇಕಾಗುತ್ತೆ. ಯಾಕಂದರೆ ಕೆಲವೊಮ್ಮೆ ಏನಾಗುತ್ತೆ, ನಾವು ಓಡಾಡ್ತಾ ಇರ್ತೀವಿ, ಗಮನನೇ ಕೊಟ್ಟಿರೋದಿಲ್ಲ. ಸೊ ಅಲ್ಲೇ ಇರುತ್ತೆ. ಕೆಲವೊಂದು ಹಾವುಗಳು ಸಂಪೂರ್ಣ ಕ್ಯಾಮೋಫ್ಲಾಜ್ ಅಂತ ಹೇಳಿ ಕರಿತೀವಿ. ಮಣ್ಣಿನ ರೀತಿನೇ ಇರುತ್ತೆ, ಎಲೆಗಳ ರೀತಿ, ಅವುಗಳ ರಕ್ಷಣೆಗೋಸ್ಕರ ಅವು ಹಂಗಿರ್ತವೆ. ಹೌದು, ಅವುಗಳ ರಕ್ಷಣೆಗೋಸ್ಕರ ಕ್ಯಾಮೋಫ್ಲಾಜ್ ಆಗಿರುತ್ತೆ. ಸೊ ಗೊತ್ತಾಗದ್ರೆ ಕೆಲವೊಮ್ಮೆ ಅದನ್ನು ತುಳಿಯುವಂಥದ್ದು ಆಗುತ್ತೆ. ಸೊ ಅದರಿಂದ ಒಂದು ಹುಷಾರಾಗಿರ್ಬೇಕಾಗುತ್ತೆ. ಎರಡನೇದೇನಪ್ಪ ಅಂದರೆ, ಸಾಕಷ್ಟು ಹಾವು ಕಡಿತಗಳಾಗುವಂಥದ್ದು ಕತ್ತಲಲ್ಲಿ. ಸೊ ಕತ್ತಲಲ್ಲಿ ಯಾವಾಗ ಬೆಳಕಿಲ್ದಿರ ನಡೀತಾರೆ ಆವಾಗ. ಸೊ ವಿ ಕಾಂಟ್ ಎಕ್ಸ್ಪೆಕ್ಟ್ ಎವ್ರಿಬಡಿ ಟು ಹ್ಯಾವ್ ಎ ಟಾರ್ಚ್, ಬಟ್ ವಿ ಕ್ಯಾನ್ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಎವ್ರಿಬಡಿ ಟು ಹ್ಯಾವ್ ಎ ಫೋನ್. ಎಲ್ಲ ಫೋನ್ಗಳಲ್ಲೂ ಫ್ಲ್ಯಾಶ್ ಲೈಟ್ ಅಂತೂ 100% ಇದೆ. ಅದರ ಫ್ಲ್ಯಾಶ್ ಲೈಟ್ ಇಲ್ದಿರೋ ಫೋನೇ ಇಲ್ಲ ಈಗ. ಇಫ್ ಯು ಲುಕ್ ಅಟ್ ಇಟ್, 98% or 99% ಪೀಪಲ್ ಹ್ಯಾವ್ ಸೆಲ್ ಫೋನ್ಸ್ ಅಂಡ್ ದೇ ಆಲ್ ಹ್ಯಾವ್ ಫ್ಲ್ಯಾಶ್ ಲೈಟ್ಸ್. ಸೊ ದಯವಿಟ್ಟು ಲೈಟ್ ಹಾಕೊಂಡು ನಡೆಯುವಂಥದ್ದು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಏನಾಗುತ್ತಪ್ಪ ಅಂದರೆ, ಬ್ಯಾಟ್ರಿ ಆ ಥರ ಸಿಚುಯೇಷನ್ ಆ ಥರ ಆಗುವಂಥದ್ದು ಇಲ್ಲ, 100% ಆ ಥರ ಆಗುವಂಥ ಸಿಚುಯೇಷನ್ಸ್ ಆಗಬಹುದು. ಬಟ್ ಐ ಆಮ್ ಸೇಯಿಂಗ್ ವೆಲ್ ದರ್ ಇಸ್ ಅವೈಲಬಿಲಿಟಿ ಆಫ್ ಲೈಟ್. ಅಬ್ಸಲ್ಯೂಟ್ಲಿ. ಅಂದರೆ ಕತ್ತಲಲ್ಲಿ, ಅದು ಕೂಡ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಆಗಲಿ ಅಥವಾ ಗೊತ್ತಿರೋ ಜಾಗದಲ್ಲಿ ದಿಸ್ ಇಸ್ ದ ಪ್ರಾಬ್ಲಮ್. ಇಲ್ಲ, ಗೊತ್ತಿಲ್ದಿರೋ ಜಾಗದಲ್ಲಿ ಲೈಟ್ ಹಾಕೋತಾರೆ ಡೈಲಿ. ಈಗ ನೋಡಿ, ನಿಮ್ಮ ಮನೆಯಿಂದ ಹಳ್ಳಿಗಳಲ್ಲಿ ಏನಾಗುತ್ತೆ ಅಂದರೆ, ಈಗ ನಿಮ್ಮ ವಟಾರ ಇದೆ ಅಂತ ಅನ್ಕೊಂಡು, ನಿಮ್ಮ ಮನೆ ಇಲ್ಲಿದೆ, ನಿಮ್ಮ ಮನೆಯಿಂದ ಒಂಚೂರು ಮುಂದೆ ಒಂದು ಅರಳಿ ಕಟ್ಟೆನೋ ಇರ್ತಾರೆ. ಎಲ್ಲ ಸಂಜೆ ಹೊತ್ತು ಬೀಡಿ ಹೊಡ್ಕೊಂಡು ಟೀ ಕುಡ್ಕೊಂಡು ಎಲ್ಲ ಗುಂಪಾಗಿ ಎಲ್ಲ ರೈತರೆಲ್ಲ ಬೆಳಗ್ಗೆಯಿಂದ ಕೆಲಸ ಮಾಡಿರ್ತಾರೆ. ಸಂಜೆ ಕೆಲವು ಹರಟೆ ಹೊಡೆಯೋರು ಇರ್ತಾರೆ, ಟೀ ಕುಡಿಯೋಕ್ಕೆ ಬರ್ತಾರೆ, ಇನ್ನೇನಕ್ಕೋ ಬರ್ತಾರೆ, ಮಾತಾಡಲಿಕ್ಕೆ, ವಿಚಾರ ವಿನಿಮಯ ಎಲ್ಲ ಅಲ್ಲೇ ಆಗೋದು. ಸೊ ಅಲ್ಲೇ ಅದೊಂಥರ ಒಂದು ನೈಸ್ ಕ್ಲಬ್ ಥರ, ಹಳ್ಳಿ ಕ್ಲಬ್ ಅಂದರೆ ನಮ್ಮ ಅರಳಿ ಕಟ್ಟೆ. ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಈಗ ಮನೆಗೆ ಎದ್ದೋಗ್ಬೇಕು, ರಾತ್ರಿ ಊಟದ ಸಮಯ ಆಗಿದೆ, ಯಾಕಂದ್ರೆ ನಾಳೆ ಬೆಳಗ್ಗೆ ಬೇಗ ಎದ್ದೇಳಬೇಕಾಗುತ್ತೆ. ಡೈಲಿ ಹೋಗೋ ದಾರಿ, ಏನಕ್ಕೆ ಲೈಟ್ ಬೇಕು, ಕತ್ಲಲ್ಲಿ ಕಣ್ಣು ಮುಚ್ಕೊಂಡು ಸಹ ನಾನು ಮನೆಗೆ ಹೋಗ್ತೀನಿ ಅಂತ ಬಂದ್ಬಿಡುತ್ತೆ ಮನಸ್ಸಿಗೆ. ಅವಾಗ ಏನಾಗುತ್ತೆ, ಸೊ ಅವಾಗ ನಡೀತಾ ಹೋಗ್ತಾ ಇರ್ಬೇಕಾದ್ರೆ ಆ ಥರ ಬೈಟ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ. ಸೊ ಆಲ್ವೇಸ್ ಪ್ಲೀಸ್ ಪ್ರಿಫರ್ ಲೈಟ್ ವೈಲ್ ವಾಕಿಂಗ್ ಇನ್ ದ ನೈಟ್. ಆ್ಯಂಡ್ ಇನ್ನೊಂದೇನಪ್ಪ ಅತಿ ಮುಖ್ಯವಾಗಿರುವಂಥದ್ದು, ಸಾಮಾನ್ಯವಾಗಿ ನಾವು ಹೇಳಲಿಕ್ಕೆ ಈಸಿ, ಇದು ಶೂ ಬಳಸಿ ಅಂತ ಹೇಳ್ತೀವಿ. ಯಾಕಂದರೆ ನಮ್ಮ ದೇಶದಲ್ಲಿ ಯಾವುದೇ ಹಾವುಗಳಾಗಿರ್ಬೋದು, ಎಲ್ಲೇ ಯಾವುದೇ ದೇಶದಲ್ಲಿ ಹಾವುಗಳಾಗಿರ್ಬೋದು, ಶೂವನ್ನು ತೂತು ಮಾಡಿ ನಿಮ್ಮ ಕಾಲಿಗೆ ಇನ್ಫ್ಲಿಕ್ಟ್ ಮಾಡುವಂಥ ಬಲವಾದಂಥ ಹಲ್ಲುಗಳಿರೋದಿಲ್ಲ ಅದಕ್ಕೆ. ಸೊ ಆ ಥರ ಇರೋದಿಲ್ಲ, ಅದನ್ನ ಫ್ಯಾಂಗ್ಸ್ ಅಂತ ಕರಿತೀವಿ. ಆ ರೀತಿ ಯಾವುದೂ ಆ ಥರ ದೊಡ್ಡ ದೊಡ್ಡ ಶೂಗಳನ್ನು ತೂತು ಮಾಡಿ ಹೋಗುವಂಥದ್ದು ಇರೋದಿಲ್ಲ. ಬಟ್ ಆದರೆ ರೈತರಿಗೆ ಸಾಮಾನ್ಯವಾಗಿ ಶೂ ಹಾಕ್ಕೊಂಡಾಗ ಕೆಲಸ ಸ್ಲೋ ಆಗಿಬಿಡುತ್ತೆ. ಸೊ ಅದನ್ನು ಫಾಲೋ ಮಾಡೋದು ಕಷ್ಟ ಆಗ್ಬೋದು. ಬಟ್ ಅಪಾರ್ಟ್ ಫ್ರಮ್ ವರ್ಕಿಂಗ್ ಇನ್ ಅ ಫೀಲ್ಡ್ ಅಥವಾ ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ, ಬೇರೆ ಟೈಮ್ ಬಿಟ್ಟು ಹೊರಗಡೆ ಯಾರಾದರೂ ಓಡಾಡಬೇಕಾದ್ರೆ, ಪ್ರಿಫರ್ ಶೂಸ್ ಓವರ್ ಚಪ್ಪಲ್ಸ್ ಆರ್ ಸ್ಯಾಂಡಲ್ಸ್. ಆ್ಯಂಡ್ ಕ್ರಾಕ್ಸು ಶೂ ಅಲ್ಲ, ಅದು ಗಮನದಲ್ಲಿ ಇಟ್ಕೋಬೇಕು. ಗಮ್ ಬೂಟ್ಸ್ ಅಂತಾರೆ, ಎನಿ ಶೂ ವಿಚ್ ಇಸ್ ಕವರಿಂಗ್ ಯೋರ್ ಫೀಟ್. ಈಗ ನೀವು ಹೊರಗಡೆ ತುಂಬ ಜನ ಟ್ರೆಕ್ಕಿಂಗ್ ಹೋಗ್ತಾರೆ, ಪ್ಯಾಂಟ್ ಹಾಕೋಬೇಕು. ಪ್ಯಾಂಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್.
ಪ್ಯಾಂಟ್ ಆ್ಯಂಡ್ ಎಸ್ ಇಟ್ಸ್ 100% ಸೇಫ್ ಅನ್ನೋ ಪ್ಯಾಂಟ್ ಆ್ಯಂಡ್ ಶೂಸ್. ಈಗ ನೇಚರ್ ವಾಕ್ ಹೋಗ್ತಾರೆ, ಹೊರಗಡೆ ಟ್ರಿಪ್ ಹೋಗ್ತಾರೆ, ಟ್ರಾವೆಲರ್ಸ್ ಜಾಸ್ತಿ ಜನ ಇರ್ತಾರೆ. ನೀವು ಹೊರಗಡೆ ಈಗ ನೇಚರ್ ಟೂರಿಸಮ್ ತುಂಬ ಭಾಳ ಜಾಸ್ತಿ ಆಗಿರೋದ್ರಿಂದ ಬೇರೆ ಬೇರೆ ಪ್ರದೇಶಗಳು ಓಡಾಡ್ತಾನೆ ಇರ್ತಾರೆ ಜನಗಳು. ಓಡಾಡುವಾಗ ರಾದರ್ ದೆನ್ ವೆನ್ ಯು ಆರ್ ಔಟ್ಡೋರ್ಸ್ ಪ್ರಿಫರ್ ಶೂಸ್. ಒಂದು ಕಾಲಿಗೆ ಬೇರೆ ಏಟಾಗೋದನ್ನು ತಪ್ಪಿಸ್ಬೋದು, ಹಾವು ಕಡಿತಗಳಿಂದನೂ ನಿಮ್ಮ ಪ್ರೊಟೆಕ್ಷನ್ ಸಿಗುತ್ತೆ. ಅದು ಇನ್ನೊಂದೆಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗಪ್ಪ ಏನಪ್ಪ ಅಂದರೆ, ಈ ಬಿಸಿಲು ಅತಿ ಹೆಚ್ಚು ಬಿಸಿ ಇರುವಂಥ ಪ್ರದೇಶಗಳಲ್ಲಿ ಜನರು ಮನೆಯಿಂದ ಹೊರಗೆ ಮಲಗುವಂಥದ್ದಾಗುತ್ತೆ. ಈ ರೀತಿ ಹೊರಗೆ ಮಲಗೋದ್ರಿಂದ ಮನೆಯಿಂದ ಹೊರಗಡೆ ಸಾಕಷ್ಟು ತೊಂದರೆಗಳಿದೆ. ಯಾಕಪ್ಪ ಅಂದರೆ ಇದರಲ್ಲಿ ಒಂದು ಪರ್ಟಿಕ್ಯುಲರ್ ಹಾವಿದೆ. ಬೇರೆ ಎಲ್ಲ ಹಾವುಗಳು ಆ ಟೈಮಲ್ಲಿ ಕೆಲವು ಆಕ್ಟಿವ್ ಇರುತ್ತೆ, ಕೆಲವು ಆಕ್ಟಿವ್ ಇರಲ್ಲ. ಬಟ್ ಒಂದು ಪರ್ಟಿಕ್ಯುಲರ್ ಹಾವಿದೆ, ಕಟ್ ಹಾವು ಅಂತ ಕರಿತೀವಿ. ಸೊ ಅದನ್ನು ಬಳೆ ಹೊಡ್ಕ ಅಂತಲೂ ಕರೀತಾರೆ. ಆ್ಯಂಡ್ ದಟ್ ಪರ್ಟಿಕ್ಯುಲರ್ ಸ್ನೇಕ್ ಇಸ್ ಅ ನಿಶಾಚರಿ. ಅಂದರೆ ಆ ಹಾವು ರಾತ್ರಿ ಹೊತ್ತು ಮಾತ್ರ ಹೊರಗೆ ಬರುವಂಥ ಜೀವಿ. ಸೊ ನಮ್ಮಲ್ಲಿ ಡಯೂರ್ನಲ್ ಆ್ಯಂಡ್ ನಾಕ್ಟರ್ನಲ್ ಅಂತ ಕರಿತೀವಿ. ಡಯೂರ್ನಲ್ ಅಂದರೆ ಬೆಳಗಿನ ಜಾವದಲ್ಲಿ ಓಡಾಡುವಂಥವು, ನಾಕ್ಟರ್ನಲ್ ಅಂದರೆ ರಾತ್ರಿ ನಿಶಾಚರಿ ಪ್ರಾಣಿ. ಸೊ ನಿಶಾಚರಿ ಹಾವಿದು. ಸೊ ರಾತ್ರಿ ಹೊತ್ತು ಮಾತ್ರ ಸಂಚಾರ ಮಾಡುತ್ತೆ. ನಾನು ಆಗಲೇ ಹೇಳ್ತಿದ್ದಾಗೆ ಹಾವುಗಳು ತಂಪು ರಕ್ತದ ಜೀವಿಗಳು. ಅದರ ಜೀವನ ಓಡಾಟಕ್ಕೆ, ಊಟವನ್ನು ಜೀರ್ಣ ಮಾಡ್ಕೊಳ್ಳಿಕ್ಕೆ, ಸೊ ದೇಹ ಸಂಚಲನಕ್ಕೆಲ್ಲ ಬಿಸಿಯ ಅವಶ್ಯಕತೆ ಇದೆ. ಬಿಸಿಲಿದ್ದಾಗ ಬಿಸಿಲು ಕಾಯಿಸುತ್ತೆ. ಬಿಸಿಲು ಇರಲಿಲ್ಲ, ಬೆಳಗ್ಗೆ ಹೊತ್ತಿಲ್ಲ ಬಿಸಿಲಿದ್ದು, ರಾತ್ರಿ ಹೊರಗೆ ಬಂದಿದ್ದು ಏನಾಗುತ್ತೆ, ಬಿಸಿಯನ್ನು ಹುಡುಕ್ತಾ ಹೊಡುತ್ತೆ. ಕೆಲವೊಂದ್ಸತಿ ಬೆಳಗ್ಗೆಯಿಂದ ಸಂಜೆವರೆಗೆ ಕಾದ ರಸ್ತೆಗಳ ಮೇಲೆ ಹಾವುಗಳು ಬಂದು ಮಲಗಿರ್ತವೆ. ಕೆಲವೊಂದ್ಸತಿ ದನ ಕರುಗಳಿದ್ರೆ ಹಳ್ಳಿ ಪಕ್ಕ, ಯಾಕಂದ್ರೆ ಬೆಚ್ಚಗಿರುತ್ತಲ್ಲ, ನಾವು ಮಾನವರೆಲ್ಲ ಬಂದು ಅದಕ್ಕೋಸ್ಕರ ರಸ್ತೆಯಲ್ಲಿ ಜಾಸ್ತಿ ಕಾಣಿಸೋದು, ದನ ಕರುಗಳಿಗೆ ಬೈಟ್ಸ್ 100%. ಸೊ ಬಿಸಿ ರಕ್ತ ಜೀವಿಗಳಾಗಿರೋದ್ರಿಂದ ಹಾವುಗಳು ಪಕ್ಕ ಬರುತ್ತೆ. ಅದೇ ರೀತಿ ಮನುಷ್ಯ ಮಲಗಿದ್ರೆ ಕಚ್ಚಬೇಕು ಅಂತೇನು ಪಕ್ಕದಲ್ಲಿ ಬರಲ್ಲ. ಬಿಸಿ ರಕ್ತದ ಜೀವಿ ಸ್ವಲ್ಪ ಬಿಸಿ ತಗೋಣ ಅಂತ ಪಕ್ಕದಲ್ಲಿ ಬಂದು ಮಲಗುತ್ತೆ. ನಾವು ರಾತ್ರಿ ಉದ್ದೇಶ ಇರಲ್ಲ. ನಾವು ರಾತ್ರಿ ಯಾವತ್ತು ಹೀಗೆ ಮಲಗಿರಕ್ಕೆ ಸಾಧ್ಯನಾ? ಆ ಕಡೆ ಈ ಕಡೆ ಹೊರಳಾಡ್ತಾ ಇರ್ತೀವಿ. ಆಗಾದಾಗ ಸಾಕಷ್ಟು ಗಾಬರಿ ಆಗುತ್ತೆ, ಗಾಬರಿಯಾಗಿ ಕಚ್ಚುವಂಥ ಪರಿಸ್ಥಿತಿಗಳು ತುಂಬಾನೇ ಇರುತ್ತೆ. ಆಗಿದೆ, ತುಂಬಾನೇ ಆಗಿದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ವಿಚಾರ ಏನಪ್ಪ, ಈ ಪರ್ಟಿಕ್ಯುಲರ್ ಹಾವಿಗೆ ಶಾರ್ಟ್ ಫ್ಯಾಂಗ್ಸ್ ಅಂತ ಕರಿತೀವಿ. ಅದರ ಹಲ್ಲುಗಳು, ವಿಷಯುಕ್ತ ಹಲ್ಲುಗಳೇನಿದಾವೆ ತುಂಬ ಸಣ್ಣದಿರುತ್ತೆ. ಅದು ಕಚ್ಚಿದಾಗ ಸೊಳ್ಳೆ ಕಚ್ಚೋದಕ್ಕಿಂತ ಒಂಚೂರು ಆಚೆ ಈಚೆ ನೋವಾಗ್ಬೋದೇ ಹೊರತು ರಾತ್ರಿ ನಿದ್ದೆಯಲ್ಲಿ ಗೊತ್ತಾಗೋದಿಲ್ಲ. ಆ್ಯಂಡ್ ಬೈ ಮಾರ್ನಿಂಗ್ ಅದು ತುಂಬ ಅಫೆಕ್ಟ್ ಆಗಿರೋವಂಥದ್ದು ತುಂಬ ಕೇಸಸಲ್ಲಿ ಇದ್ದಾವೆ. ಅದಕ್ಕೆ ಏನಪ್ಪ ಸಿಂಪಲ್ ಸೊಲ್ಯೂಷನ್ ಅಂತಂದರೆ, ನೀವು ಹೊರಗೆ ಮಲಗುವಂಥದ್ದು ಎಸ್, ಇನ್ ಕೇಸ್ ಹೊರಗೆ ಮಲಗಬೇಕಾ ಒಂದು ಮಂಚ ಹಾಕಿ ಮಲಗಿ, ಇಲ್ವಾ ಬೇಡವಾ ಕೆಳಗೆ ಮಲಗುವಂಥ ಪರಿಸ್ಥಿತಿ ಬಂತ ಒಂದು ಸೊಳ್ಳೆ ಪರ್ದ ಕಟ್ಕೊಳ್ಳಿ. ಯು ಕ್ಯಾನ್ ಸೇವ್ ಯುವರ್ ಸೆಲ್ಫ್ ಫ್ರಮ್ ಸ್ನೇಕ್ಸ್ ಆಸ್ ವೆಲ್ ಆಸ್ ಮಸ್ಕಿಟೋಸ್. ವೆರಿ ಇಂಪಾರ್ಟೆಂಟ್. ಅಂದರೆ ಮಂಚದಲ್ಲಿ ಮಲಗಿದ್ರೆ ಬರಲ್ಲ. ಸೆಕೆಂಡ್, ನೀವು ಹಾವಿನ ದೃಷ್ಟಿ ನೋಡಿ, ಹಾವಿನ ದೃಷ್ಟಿ ಯಾವತ್ತು ಕೆಳಗಿರುತ್ತೆ. ನಾನು ಅದಕ್ಕೆ ಆಗಲೇ ಕಳೆದ 2 ಸಂಚಿಕೆಗಳ ಮುಂಚೆ ಹೇಳಿದ್ದೆ ಅನ್ಸುತ್ತೆ, ಏನಾದರೂ ಶೇಖರಣೆ ಮಾಡಿಡ್ಬೇಕಾದ್ರೆ ಒಂದು 2 ಅಡಿ ಮೇಲ್ ಶೇಖರಿಸಿಡಿ. ಬಿಕಾಸ್ ಅದು ಕೆಳಗಡೆ ಎಲ್ಲಿ ಕಾಣುವಂಥ ಪ್ರದೇಶಗಳಿರುತ್ತೋ ಅಲ್ಲಿ ಮಾತ್ರ ಹೋಗುವಂಥದ್ದು. ಈ ನೀವು ಮಂಚದ ಮೇಲೆ ಮಲಗಿದ್ರೆ ಮಂಚ ಹತ್ತಿ ಬಂದು ಅಲ್ಲಿ ಮಲಗುವಂಥ ಪರಿಸ್ಥಿತಿಗಳ ಚಾನ್ಸಸ್ ತುಂಬ ಕಮ್ಮಿ. ಹಾಗೆ ಹಳ್ಳಿ ಮನೆಗಳಲ್ಲಿ ಏನು ಹೇಳ್ತೀವಿ ಅಂದರೆ, ನೀವು ತುಂಬ ಸಣ್ಣ ಮಕ್ಕಳಿದ್ರೆ ಮನೇಲಿ ಏನು ಮಾಡ್ತಾರೆ, ಬಾಗಿಲಿಗೆ ಒಂದು 2 ಅಡಿ ಸುಮ್ಮನೆ ಸಿಕ್ಸಿರ್ತಾರೆ, ಒಂದು ಸ್ಮಾಲ್ ಪ್ಲಕ ಇದಿರ್ತಾರೆ, ಒಂದು ಸಿಕ್ಸಿರ್ತಾರೆ. ದಟ್ ಈಸ್ ಆಲ್ಸೋ ವೆರಿ ಹೆಲ್ಪ್ಫುಲ್ ಇನ್ ಅವಾಯ್ಡಿಂಗ್ ಸ್ನೇಕ್ಸ್. ಬಿಕಾಸ್ ಹಾವುಗಳು ಈಗ ಬರ್ತಾ ಇರುತ್ತೆ ಮನೆ ಬಾಗಿಲು ಪಕ್ಕದಲ್ಲಿ, ಓಪನ್ ಇದ್ರೆ ಹಿಂಗೆ ಒಳಗೆ ಬರುತ್ತೆ. ಒಂದು 2 feet ಇದ್ರೆ ದೇ ಜಸ್ಟ್ ಗೋ ನೆಕ್ಸ್ಟ್ ಟು ಇಟ್ ಆ್ಯಂಡ್ ಗೋ ಅವೇ. ಸೊ ಅದು ಭಾಳ ಇಂಪಾರ್ಟೆಂಟ್. ಸೊ ನೀವು ಆ ಥರ ಹೊರಗೆ ಮಲಗೋದಾದ್ರೆ ಇದು ಮಾಡಬೇಕು. ಸೇಫ್ಟಿ ಹ್ಯಾಬಿಟ್ಸ್ ಇಷ್ಟೇ. ದಯವಿಟ್ಟು ಯಾವುದೇ ಕಾರಣಕ್ಕೂ ಹುಷಾರಾಗಿರಬೇಕು. ಹೊರಗಡೆ ಹಾವಿರುವಂಥ ಪ್ರದೇಶಗಳಲ್ಲಿ ಓಡಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು. 2ನೇದು, ಕತ್ಲಲ್ಲಿ ದಯವಿಟ್ಟು ಲೈಟ್ ಬಳಸಿ ಓಡಾಡಿ. ಆ್ಯಂಡ್ ಔಟ್ಡೋರ್ಸಲ್ಲಿ ಎಸ್ಪೆಷಲಿ ಇದು ನಗರ ಪ್ರದೇಶದವರು ಹೊರಗಡೆ ಗ್ರಾಮೀಣ ಪ್ರದೇಶಕ್ಕೋ ಕಾಡಿನ ಜಾಗಗಳಿಗೋ ಹೋದರೆ ದಯವಿಟ್ಟು ಶೂ ಅನ್ನು ಧರಿಸಿ. ಆಮೇಲೆ ರಾತ್ರಿ ಮಲಗಬೇಕಾದ್ರೆ ಹೊರಗಡೆ ದಯವಿಟ್ಟು ಸೊಳ್ಳೆ ಪರದವನ್ನು ಕಟ್ಕೊಂಡು ಮಲಗಿ. ಇದಿಷ್ಟು ಮಾಡೋದ್ರಿಂದ ಇಷ್ಟು ಎತ್ತರದಲ್ಲಿ ಮಲಗಿ. ಇಷ್ಟು ಮಾಡೋದ್ರಿಂದ ಯು ಕ್ಯಾನ್ ಅವಾಯ್ಡ್ 90% ಆಫ್ ದ ಸ್ನೇಕ್ ಬೈಟ್ಸ್, ನಾಟ್ 1 or 2, 90%. ಆಲ್ಸೋ ಇದಕ್ಕೆ ಇನ್ನೊಂದು ಅಡಿಷನಲ್ ಏನಪ್ಪ ಅಂತ ಹೇಳಿದ್ರೆ, ಇನ್ ಕೇಸ್ ಈಗೆಲ್ಲ ಒಂದು ಸೌದೆ ರಾಶಿ ಇದೆ, ಈಗ ನೀವು ಕೈ ಹಾಕಿ ಸೌದೆ ತೊಗೋಬೇಕು. ದೇರ್ ಮೈಟ್ ಬಿ ಎ ಸ್ನೇಕ್, ದೇರ್ ಮೈಟ್ ನಾಟ್ ಬಿ ಎ ಸ್ನೇಕ್. ಹಾವು ಇರಲೂಬಹುದು, ಇಲ್ಲದೇನೂ ಇರಬಹುದು. ಏನು ಮಾಡಬೇಕು? ಚಾನ್ಸ್ ತೊಗೋಬಾರ್ದು. ಈಗೆಲ್ಲೋ ಕಾಣ್ದಿರೋ ಜಾಗದಲ್ಲಿ ಕೈ ಹಾಕುವಂಥದ್ದು, ರಾದರ್ ಒಂದು ಕಡ್ಡಿ ತೊಗೊಂಡು ಅದನ್ನೇ ಹೇಳಿದ್ರೆ ಎಲ್ಲ ಕಟ್ಟಿಗೆಗಳು ಬೀಳುತ್ತೆ, ಅಲ್ಲಿಂದ ತೊಗೋಬೋದು. ಎಷ್ಟೊಂದು ಜನಕ್ಕೆ ಅದೇ ರೀತಿ ಹಾವು ಕಡಿತಾ ಇರುತ್ತೆ, ಎಲ್ಲೋ ಕಟ್ಟಿಗೆ ಪೊದೆಯಲ್ಲಿ ಸೇರಿರುತ್ತೆ. ನಮ್ಮ ಊರಿನಲ್ಲಿ ನಡೆದ ಉದಾಹರಣೆ ನಾನು ನಿಮ್ಗೆ ಹೇಳಿದ್ದೆ. ಒಬ್ರು ಲೇಡಿ ಒಂದು ಗೋಣಿ ಚೀಲದಲ್ಲಿ ಏನೋ ಇತ್ತು ಅಂತ ಹೇಳಿ ಕೈ ಹಾಕಿ ತೆಗೆಯೋಕೆ ಹೊರಟು 100% ಕಡೀತು. ಮತ್ತೆ ಅಲ್ಲಿ ಏನೆಲ್ಲ ನೀವು ಮಾಡಬಾರ್ದು ಅಂತ ಹೇಳಿದ್ದನ್ನೆಲ್ಲ ಮಾಡಿದ್ರು. ಆ ಹಾವನ್ನ ಹುಡ್ಕೊಂಡು ಹೋದ್ರು, ಯಾವ ಹಾವು ಅಂತ ಹುಡ್ಕೊಂಡು ಹೋದ್ರು. ಮತ್ತೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು, ಲೇಟ್ ಆಗೋಯ್ತು. ವಿ ಲಾಸ್ಟ್ ಹರ್. ವೆರಿ ಅನ್ಫಾರ್ಚುನೇಟ್. ಆಲ್ ದ ಸ್ಟೋರೀಸ್ ಹ್ಯಾಪನ್ ಲೈಕ್ ದಿಸ್. ಏನಂದ್ರೆ ಆ ಸಮಯ ಪ್ರಜ್ಞೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನೋಡಿ, ಎಲ್ಲಾ ಉದಾಹರಣೆಗಳು ಇದೆ. ನೀವು ಕೈ ಹಾಕಬಾರ್ದು ಅನ್ನೋದು ಇದೆ, ಮತ್ತೆ ಅಲ್ಲಿ ಕಾಲ ಹರಣ ಮಾಡಬಾರ್ದು ಅಂತ ಅನ್ನೋದು ಇದೆ, ಮತ್ತೆ ಯಾವ ಹಾವು ಅಂತ ಹೇಳಿ ಹುಡ್ಕೊಂಡು ಹೋಗಬಾರ್ದು ಅನ್ನೋಂಥದ್ದು ಇದೆ. ಎವ್ರಿ ರಾಂಗ್ ಥಿಂಗ್ಸ್ ಹ್ಯಾವ್ ಬಿನ್ ಡನ್. ಎಸ್, ದಟ್ಸ್ ವೈ ಇಟ್ಸ್. ಇನ್ನೊಂದು ಏನಪ್ಪ, ಇನ್ನೊಂದು ಆ್ಯಂಗಲ್ ಹೇಳ್ತೀನಿ ನಿಮಗೆ. ವೆನ್ ಸಂಬಡಿ ಪಾಸಸ್ ಅವೇ, ಫಾರ್ ಎಕ್ಸಾಂಪಲ್ ನಾವು ಹೇಳ್ತೀವಿ ಭಾರತ ದೇಶಕ್ಕೆ ರೈತರೇ ಬೆನ್ನೆಲುಬು ಅಂತ. ಹೌದಾ? ರೈತರು ಈಗ ಒಂದು ಮನೆ, ಒಂದು ಕೌಟುಂಬಿಕ ರೈತರ ಇದರಲ್ಲಿ ದೃಷ್ಟಿಯಿಂದ ನೋಡಬೇಕಾದ್ರೆ ದರ್ ವಿಲ್ ಬಿ 1 person
ಗಂಡ ಹೆಂಡತಿ ಮಕ್ಕಳು, ಒಂದು ಸಣ್ಣ ಕುಟುಂಬ ಅಂತ ಯೋಚನೆ ಮಾಡೋಣ. ಅದರಲ್ಲಿ ಗಂಡ ಇದ್ದರೆ ಹೊಲ ಕೆಲಸಗಳು ಮಾಡುವಂಥ ಮೇಜರ್ ಫಿಸಿಕಲ್ ವರ್ಕ್ ಹೆಣ್ಮಕ್ಳು ಮಾಡ್ತಾರೆ, ಇಲ್ಲ ಅಂತಲ್ಲ, ಬಟ್ ಅವ್ರ ಮನೆಯೂ ಸಹ ನೋಡಬೇಕಾಗುತ್ತೆ, ಶಾಲೆಯಲ್ಲಿ ಮಕ್ಕಳು ಎಲ್ಲ ನೋಡಬೇಕಾಗುತ್ತೆ. ಸೊ ಇವ್ರಿಗೇನಾದರೂ ಆದರೆ ಒಂದು ತೀರಿಕೊಂಡ್ರೆ ಅಗೇನ್ ಇಟ್ಸ್ ಅ ಬಿಗ್ ಲಾಸ್ ಫಾರ್ ದ ಫ್ಯಾಮಿಲಿ. ಇನ್ ಕೇಸ್ ಇಮ್ಯಾಜಿನ್ ದೆ ಬಿಕಮ್ ಹ್ಯಾಂಡಿಕ್ಯಾಪ್ಡ್, ಅಂಗವಿಕಲತನಗೆ ಇವನ್ ವರ್ಸ್, ಶಾಲೆಯಿಂದ ಮಕ್ಕಳು ಡ್ರಾಪ್ಔಟ್ ಆಗಬೇಕಾಗುತ್ತೆ, ಅವ್ರ ಎಂಟೈರ್ ಕೌಟುಂಬಿಕ ಏನು ಎಕನಾಮಿಕ್ ಇದು ವಿಚಾರ ಇದೆ ಅಷ್ಟೂ ಡ್ರಾಪ್ ಆಗುತ್ತೆ. ಹೌದು. ಸೊ ಅಷ್ಟು ಡ್ರಾಪ್ ಆಗಿ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ಗೆ ಹೋಗ್ತಾರೆ, ಸಾಲಗಳಿಗೆ ಹೋಗ್ತಾರೆ, ಜಮೀನು ಮಾರ್ಕೋಬೇಕಾಗುತ್ತೆ, ಮಕ್ಕಳು ಶಾಲೆಯಿಂದ ಡ್ರಾಪ್ಔಟ್ ಆಗಿ ಅವರು ವಾಪಸ್ ಕೆಲಸಕ್ಕೆ ಬರಬೇಕಾಗತ್ತೆ. ಇಷ್ಟು ಭಾಳಷ್ಟು ತೊಂದರೆಗಳಿದೆ ಇದರಲ್ಲಿ. ಸೊ ದಯವಿಟ್ಟು ಹುಷಾರಾಗಿರಿ, ಈ ಸೇಫ್ಟಿ ಹ್ಯಾಬಿಟ್ಸ್ನ ಫಾಲೋ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಮುಖ್ಯ. ಸೊ ಸ್ನೇಕ್ ಬೈಟ್ ಯಾವ ಥರ ಅವಾಯ್ಡ್ ಮಾಡಬಹುದು ಅನ್ನೋದು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ. ಆದರೆ ಎಲ್ಲದಕ್ಕೂ ಅಂದರೆ ಪ್ರಿವೆನ್ಷನ್ ಅನ್ನೋದು ಒಂದು ಕಡೆ, ಆದರೆ ಯಾವ ಥರ ಒಂದು ವೇಳೆ ಬೈಟ್ ಆದರೆ ಏನು ಮಾಡಬೇಕು ಮಾಡಬಾರ್ದು ಅನ್ನೋದು ಕೂಡ ತುಂಬಾ ಮುಖ್ಯ. ಸೊ ಅಂಥ ವಿಚಾರಗಳನ್ನು ನಾವು ಹಿಂದಿನ ಸಂಚಿಕೆಗಳಲ್ಲಿ ನೋಡಿದ್ವಿ, ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ಅದನ್ನು ಮಿಸ್ ಮಾಡ್ಕೊಂಡಿದ್ರೆ ಈ ಹಿಂದಿನ ಸಂಚಿಕೆಗಳನ್ನು ನೋಡಿ. ಹಾಗೆ ಹಾವು ಅಂದರೆ ಸ್ವಲ್ಪ ಹುಷಾರಾಗಿರಬೇಕು, ಹೌದು, ಆದರೆ ಹೇಗೆ ಅದರ ಬೇರೆ ಬೇರೆ ವಿಚಾರಗಳೇನಿದೆ, ಅವುಗಳ ವಿಷಯ ಬಂದರೆ ಯಾವ ಥರದ ವಿಷ ಇದೆ ಅನ್ನೋದಿರ್ಬೋದು, ಅಥವಾ ಇನ್ನೂ ಹಲವಾರು ವಿಷಯಗಳು ಡೀಟೇಲ್ಡ್ ಆಗಿ ನಾವು ಮುಂದಿನ ಸಂಚಿಕೆಗಳಲ್ಲಿ ಮಾತಾಡೋದಕ್ಕಿದ್ದೀವಿ. ಸೊ ಅದನ್ನೆಲ್ಲ ನೀವು ಬೆಳಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅದಲ್ಲದೆ ಬೇರೆ ಬೇರೆ ಮಾಹಿತಿಯುಕ್ತ ವಿಚಾರಗಳ ಸರಣಿಗಳು ಇದ್ದೇ ಇದೆ, ನೋಡ್ತಾ ಇರಿ. ಥ್ಯಾಂಕ್ ಯು ಅಂತ ರಾಹುಲ್ ಅವರಿಗೆ ಮತ್ತೊಮ್ಮೆ ಹೇಳ್ತಾ ಈ ಸಂಚಿಕೆನ ಇಲ್ಲೇ ಮುಗಿಸ್ತೀನಿ. ನಮಸ್ಕಾರ.